ರಾಜ್ಯದಲ್ಲಿ ಹೆಚ್ಚಾಯಿತು ದರೋಡೆಕೋರರ ಅಟ್ಟಹಾಸ. ಬ್ಯಾಂಕ್ ಮತ್ತು ಎಟಿಎಂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಈ ದರೋಡೆಕೋರರ ಗ್ಯಾಂಗ್. ಬೆಚ್ಚಿ ಬೀಳಿಸಿದೆ ಬೀದರ್ ಹಾಗೂ ಮಂಗಳೂರಿನ ದರೋಡೆ. ಮಂಗಳೂರು ಕೋಟಿಕಾರು ಬ್ಯಾಂಕ್ ದರೋಡೆಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಬ್ಯಾಂಕ್ ದರೋಡೆಯ ಹಿಂದೆ ನೂರಾರು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಕೋಟಿಕಾರು ಬ್ಯಾಂಕ್ ಈ ಗ್ಯಾಂಗ್ನ ಟಾರ್ಗೆಟ್ ಆಗಿದ್ಯಾಕೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ವ್ಯಕ್ತ ಆಗ್ತಾ ಇದೆ. ಕೋಟಿಕಾರು ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಬ್ಯಾಂಕ್ನ ದರೋಡೆಗೆ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಇದೇ ಬ್ಯಾಂಕ್ ಯಾಕೆ ಟಾರ್ಗೆಟ್ ಆಯಿತು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳು ವ್ಯಕ್ತ ಆಗ್ತಾ ಇರೋದು. 2 ದಿನಗಳ ಅಂತರದಲ್ಲಿ 2 ದೊಡ್ಡ ದರೋಡೆ ಆಗಿರೋದು ರಾಜ್ಯದಲ್ಲಿ. ಒಂದು ಕಡೆಯಲ್ಲಿ ಬೀದರ್ನಲ್ಲಾಯಿತು, ಅಲ್ಲೊಂದು ಮರ್ಡರ್ ಕೂಡ ಆಗಿದೆ. ಮತ್ತೊಂದು ಕಡೆಯಲ್ಲಿ ಅದರ ಮರುದಿನವೇ ಮಂಗಳೂರಿನಲ್ಲಿ ಆದಂತಹ ಘಟನೆ, ಮಂಗಳೂರಿನ ಕೋಟಿಕಾರ್ನಲ್ಲಿ ನಡೆದಂತಹ ದರೋಡೆಯ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಾರ್ನಲ್ಲಿ ಬಂದು ದರೋಡೆ ಮಾಡ್ಕೊಂಡು ಹೋಗಿರೋದು. ಕೋಟಿಕಾರು ಬ್ಯಾಂಕ್ ಎದುರೇ ಇತ್ತು, ಪ್ರತಿಷ್ಠಿತ ಬ್ಯಾಂಕ್. ಹಾಗಿದ್ರೂ ಕೂಡ ಇದೇ ಬ್ಯಾಂಕ್ ಯಾಕೆ ಇವರ ಟಾರ್ಗೆಟ್ ಆಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಕೋಟಿಕಾರು ಎದುರೇ ಜಾಗೃತ ವಿವಿಧೋದ್ದೇಶ ಸಂಘದ ಶಾಖೆ ಇತ್ತು. ಚಿನ್ನಾಭರಣ ಅಡವಿಟ್ಕೊಂಡು ಸಾಲ ನೀಡುವಂತ ಪ್ರತಿಷ್ಠಿತ ಸಂಘ ಇದು. ಆ ಬ್ಯಾಂಕ್ ಅನ್ನು ಬಿಟ್ಟು ಕೋಟಿಕಾರ್ ಬ್ಯಾಂಕ್ ಯಾಕೆ ಟಾರ್ಗೆಟ್ ಆಯಿತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹೇಳ್ತಾ ಇದೆ. ಬ್ಯಾಂಕ್ ದರೋಡೆಯಲ್ಲಿ ಪರಿಚಿತರ ಕೈವಾಡದ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇದೀಗ ಪರಿಚಿತರ ಕೈವಾಡ ಇಲ್ಲದೆ ದರೋಡೆ ಅಸಾಧ್ಯ ಅನ್ನುವಂತಹ ಮಾತುಗಳು, ಈ ರೀತಿಯಾಗಿರುವಂತಹ ವಿಶ್ಲೇಷಣೆಗಳು ನಡೀತಾ ಇದೆ. ಬರೀ ವಿವಾದಗಳಿಗೇನೆ ಈ ಕೋಟಿಕಾರು ಬ್ಯಾಂಕ್ ತುತ್ತಾಗಿದೆ. ಹಲವಾರು ಸಂದರ್ಭಗಳಲ್ಲಿ ಹಲವು ಕಾರಣಕ್ಕಾಗಿ ಸುದ್ದಿ ಆಗ್ತಾ ಇದೆ ಕೋಟಿಕಾರು ಬ್ಯಾಂಕ್. ಬೆಚ್ಚಿ ಬೀಳಿಸುತ್ತೆ ಕೋಟಿಕಾರು ಬ್ಯಾಂಕ್ನ ಕೆಸಿ ರೋಡ್ ಶಾಖೆಯ ಹಿಸ್ಟ್ರಿ. ಕೋಟಿಕಾರು ಬ್ಯಾಂಕ್ನ ಎದುರೇ ಪ್ರತಿಷ್ಠಿತ ಬ್ಯಾಂಕ್ ಇದ್ರೂ ಕೂಡ ಈ ಬ್ಯಾಂಕ್ಗೆ ಯಾಕೆ ಟಾರ್ಗೆಟ್ ಆಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಇದೀಗ ಕೋಟಿಕಾರು ಬ್ಯಾಂಕ್ನ ಹಿಸ್ಟ್ರಿ ಕೂಡ ಸಾಕಷ್ಟು ಅನುಮಾನಗಳು ಹುಟ್ಟಾಕೋದಿಕ್ಕೆ ಕಾರಣ ಆಗ್ತಾ ಇದೆ. ಇದೇ ಬ್ಯಾಂಕ್ ಯಾಕೆ ಟಾರ್ಗೆಟ್ ಆಯಿತು ಅನ್ನುವಂಥ ಪ್ರಶ್ನೆಗಳು ಎಲ್ಲರನ್ನ ಕೂಡ ಕಾಡ್ತಾ ಇರೋದು. ಏನಿದೆ ಡೀಟೇಲ್ಸ್ ಭರತ್? ಮಧುಕರ್, ಹೌದು. ಯಾಕಂದರೆ ಕೇರಳದ ಗಡಿಭಾಗದಲ್ಲಿ ಬಹುತೇಕ ಇದು ಕಟ್ಟಕಡೆಯ ಕರ್ನಾಟಕಕ್ಕೆ, ಮಂಗಳೂರಿನ ಕಟ್ಟಕಡೆಯ ಒಂದು ಬ್ಯಾಂಕ್ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಈ ಬ್ಯಾಂಕ್ ಯಾಕೆ ಟಾರ್ಗೆಟ್ ಆಯಿತು ಅನ್ನುವಂಥ ಅನುಮಾನದಲ್ಲಿ ಸ್ಥಳೀಯರಲ್ಲಿ ಇರುವಂಥದ್ದು. ಯಾಕೆಂದರೆ ಒಂದು ಈ ಬ್ಯಾಂಕ್ನ ಕರಾಳ ಇತಿಹಾಸ. ಅನೇಕ ವರ್ಷಗಳ ಹಿಂದೆ 2017ರಲ್ಲಿ ಈ ಬ್ಯಾಂಕ್ಗೆ ಒಂದು ದರೋಡೆ ಆಗಿತ್ತು. ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡು ಬಂದು ಆಡ ಹಗಲಲ್ಲೇ ಸೇಮ್ ಟೈಮ್ ಅಂದರೆ ಶುಕ್ರವಾರವಾದಂಥದ್ದು ಮತ್ತು ಅದೇ ಒಂದು ಮಧ್ಯಾಹ್ನ 1 ಗಂಟೆಯಿಂದ 1:30 ಸಮಯದಲ್ಲಿ 25 kg ಚಿನ್ನಾಭರಣವನ್ನು ಲೂಟಿ ಮಾಡಿದ್ರು. ಆದರೆ ಅವರಿಗೆ ಅದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಲ್ಲೇ ಬಿಟ್ಟು ಹೋಗಿದ್ರು. ಆ ಬಳಿಕ ಒಂದಷ್ಟು ದಿನಗಳ ಬಳಿಕ ಅವರ ಬಂಧನ ಕೂಡ ಆಗಿತ್ತು. ಇದೆಲ್ಲ ಘಟನೆ ಆದ ನಂತರ ಮತ್ತೆ 2017ರ ನವೆಂಬರ್ನಲ್ಲಿ ಅಲ್ಲಿ ಒಂದು ಅವಘಡ ನಡೆಯುತ್ತೆ. ಅಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಿರ್ತಾರೆ, 3 ಜನ ಸೆಕ್ಯೂರಿಟಿ ನೇಮಕ ಆಗಿರುತ್ತೆ. ಆಗ ಜನರೇಟರಿಂದ ವಿಷಾನಿಲ ಒಂದು ಸೋರಿಕೆಯಾಗಿ ಅದರಿಂದ 3 ಜನ ಅಲ್ಲಿ ಸ್ಪಾಟ್ ಡೆತ್ ಆಗಿರುವಂಥದ್ದು. ಆ ಬಳಿಕ ಒಂದು ಬಿಲ್ಡಿಂಗ್ ಅನ್ನು ಸುಮಾರು ಒಂದು 500 ಮೀಟರ್ ದೂರಕ್ಕೆ ಅವರ ಆ ಒಂದು ಶಾಖಾ ಕಚೇರಿಯನ್ನು ಶಿಫ್ಟ್ ಮಾಡ್ತಾರೆ. ಆ ಬಳಿಕ ಒಂದಷ್ಟು ಯಾವುದೇ ರೀತಿಯಾದ ವಿವಾದಗಳು ಇರಲಿಲ್ಲ. ಆದರೆ ಈಗ ಮತ್ತೆ ಅದೇ ಘಟನೆ ನಡೆದಿದೆ. ಈಗ ಘಟನೆ ನಡೆದಾಗ ಮತ್ತೊಂದು ಅನುಮಾನ ಮೂಡುವಂಥದ್ದು, ಈ ಒಂದು ಜಾಗದಲ್ಲಿ 2 ಬ್ಯಾಂಕ್ಗಳಿರುವಂಥದ್ದು. ಈಗ ಕೋಟಿಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಏನಿದೆ, ಅದರ ಆ ಒಂದು ಬ್ಯಾಂಕಲ್ಲಿ ನಿಂತು ನಾವು ಮುಂದುಗಡೆಗೆ ನೋಡಿದರೆ ಅಲ್ಲಿ ಮತ್ತೊಂದು ಪ್ರತಿಷ್ಠಿತ ಬ್ಯಾಂಕ್ ಇದೆ. ಅಲ್ಲೂ ಕೂಡ ಚಿನ್ನಾಭರಣಗಳನ್ನು ಇಟ್ಟು ಸಾಲ ಪಡೆಯುವಂಥದ್ದು, ಬೇರೆಲ್ಲ ಈ ರೀತಿಯಾದಂತಹ ವಹಿವಾಟುಗಳೇ ನಡೆಯುವಂಥದ್ದು ಮತ್ತು ಅಲ್ಲೂ ಕೂಡ ಕೋಟ್ಯಾಂತರ ವಹಿವಾಟುಗಳು ನಡೆಯುತ್ತೆ. ಒಂದೇ ಜಾಗದಲ್ಲಿ 2 ಬ್ಯಾಂಕ್ ಇರುತ್ತೆ, ಆದರೆ ಒಂದು ಬ್ಯಾಂಕ್ ಮಾತ್ರ ಅವರ ಟಾರ್ಗೆಟ್ ಆಗುತ್ತೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ ಇದರಲ್ಲಿ ಪರಿಚಿತರ ಕೈವಾಡದ ಅನುಮಾನಗಳು ಇರುವಂಥದ್ದು ಮತ್ತು ಒಂದಷ್ಟು ಇದರ ಬಗ್ಗೆ ಅನುಮಾನಗಳು ಕೂಡ ಮೂಡಿರುವಂಥದ್ದು. ಪೊಲೀಸರು ಕೂಡ ಆ ಆಂಗಲ್ ನಲ್ಲಿ ತನಿಖೆಗಳನ್ನ ನಡೆಸ್ತಾ ಇರುವಂಥದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಭರತ್ ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.